6% ಇದೆ ನಮ್ಮ ತಳಿಯಲ್ಲಿ. ಸೊ ಇದು ನಮ್ದು ಅರ್ಕ ಅಶ್ವಗಂಧ ವೆರೈಟಿದು ಬೀಜ. ಇದು ಬಂದು 5 to 6 ಮಂತ್ ಕ್ರಾಪು. 150 180 ದಿನಕ್ಕೆ ಇದು ಓವರ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ನೀವು ರೂಟ್ಸ್ ಕಟಾಯಿ ಮಾಡಿಕೊಂಡು ರೂಟ್ಸ್ ತೆಗಿಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಡ್ರೈ ಮಾಡಿ ಕಟ್ ಮಾಡಿ ಸೆಲ್ ಮಾಡಬೇಕು. ನಿಮ್ಮದು ರೇಟು ಗ್ರೇಡಿಂಗಲ್ಲಿ ಡಿಪೆಂಡ್ ಆಗುತ್ತೆ. ಮೀನ್ಸ್ ಇದು ಕ್ವಾಲಿಟಿ ಬಂದ್ಬಿಟ್ಟು ಬೇರು ಲೆಂಗ್ತಿ ಇರಬೇಕು. ಲೆಂಗ್ತಿ ಬೇರು ಪೆನ್ಸಿಲ್ದು ಥಿಕ್ನೆಸ್ ಇಲ್ವಾ, ಗಟ್ಟಿ, ಅಷ್ಟು ಗಟ್ಟಿ ಇರಬೇಕು. ಆಮೇಲೆ ನೀವು ಈ ಥರ ಬ್ರೇಕ್ ಮಾಡುವಾಗ ಟಕ್ ಅಂತ ಬ್ರೇಕ್ ಆಗಬೇಕು. ಜಾಸ್ತಿ ನಾರು ಇರಬಾರ್ದು ಬೇರಲ್ಲಿ. ಸೊ ಹಂಗೆ ಕ್ವಾಲಿಟಿ ನೋಡ್ತಾರೆ ಕಂಪನಿ. ಆ ಥರದ್ದು ನೀವು ಕೊಟ್ಟರೆ ನೀವು ಕೇಳೋದು ಪ್ರೈಸ್ ಅವರು ಕೊಡ್ತಾರೆ. ಸೊ ಗ್ರೇಡಿಂಗ್ ಇದೆ, ಕ್ವಾಲಿಟಿದು ಗ್ರೇಡಿಂಗ್ ಎಲ್ಲ ಮಾಡಿಕೊಂಡು ಸೇಲ್ ಮಾಡಬೇಕು. ಇದು ಅನಂತಪುರಲ್ಲಿ ನಮ್ದು ವೆರೈಟಿ ಒಬ್ರು ಫಾರ್ಮರ್ ಕಲ್ಟಿವೇಟ್ ಮಾಡಿದ್ದಾರೆ. ಸೆಕೆಂಡ್ ಕ್ರಾಪ್ ಇದು ನಸ್ಗುನಿಕಾ ವೆಲ್ವೆಟ್ ಬೀನು. ಇದು ಬಂದ್ಬಿಟ್ಟು ನೀವು ನಿಮ್ಗೆ ಗೊತ್ತಿರಬೇಕು, ಕಾಡಲ್ಲಿ ಸಿಗೋದು ನಿಮ್ಗೆ ಇದು ಬರುತ್ತೆ, ತುರ್ಕಿ ಬರುತ್ತೆ ನೀವು ಟಚ್ ಮಾಡಿದ್ರೆ. ಬಟ್ ನಾವು ನಮ್ಮ ಸಂಸ್ಥೆಯಿಂದ 6 ತಳಿ ಡೆವಲಪ್ ಮಾಡಿದೆ, ಅದರಲ್ಲಿ ತುರ್ಕಿ ಇಲ್ಲ. ಅಂಡ್ ಇದು ಬಂದ್ಬಿಟ್ಟು ಮಲ್ಟಿಪರ್ಪಸ್ ಕ್ರಾಪ್. ಒಂದು ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಒಂದು ಕಂಡೀಷನ್ ಇದೆ, ಏಜ್ ಆಗದವರಲ್ಲಿ ಬರೋದು ಪಾರ್ಕಿನ್ಸನ್ಸ್ ಡಿಸೀಸ್. ಪಾರ್ಕಿನ್ಸನ್ ಮೀನ್ಸ್ ನಿಮ್ಗೆ ಏಜ್ ಆಗುವಾಗ ಬ್ಯಾಲೆನ್ಸ್ ಹೋಗುತ್ತೆ, ನೋಡಿರ್ಬೇಕು ಎಲ್ಲ ಶಿವರಿಂಗ್ ಹಿಂಗ್ ಅಂತಾರೆ. ಆಮೇಲೆ ಮೆಮರಿ ಹೋಗುತ್ತೆ. ಸೊ ನಿಮ್ದು ಬ್ರೈನ್ ಸೆಲ್ಸ್ ಎಲ್ಲ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಆ ಡಿಸೀಸ್ ಅಲ್ಲಿ. ಆ ಒಂದು ಕಂಡೀಷನ್ಗೆ ಈ ಮೆಡಿಸಿನ್ ಯೂಸ್ ಆಗುತ್ತೆ. ಇದರಿಂದ ಬೀಜ ಅಂತ ಸಿಗೋದು ಮೆಡಿಸಿನ್ ಆ ಪಾರ್ಕಿನ್ಸನ್ಸ್ ಡಿಸೀಸ್ ಅಲ್ಲಿ ಯೂಸ್ ಆಗುತ್ತೆ. ಅದರಲ್ಲಿ ಇನ್ನು ಏನು ಅಲೋಪತಿಕ್ ಮೆಡಿಸಿನ್ ಇಲ್ಲ, ಇದೇ ಒಂದು ಮೆಡಿಸಿನ್, ಅದಕ್ಕೆ ಜಾಸ್ತಿ ಡಿಮ್ಯಾಂಡ್ ಇದೆ. ಇದರಲ್ಲಿ ಇದು 2 ತರ ಕಲ್ಟಿವೇಶನ್ ಮಾಡ್ಬೋದು. ಒಂದು ಸರ್ಫೇಸ್ ಕಲ್ಟಿವೇಶನ್ ಅಂದ್ರೆ ನೆಲದಲ್ಲಿ ಹಂಗೆ ನೀವು ಇಟ್ಕೊಂಡು ಮಾಡ್ಬೋದು, ಸ್ಪ್ರೆಡ್ ಆಗುತ್ತೆ, ಪೂರ್ತಿ ಜಾಗ ಸ್ಪ್ರೆಡ್ ಆಗುತ್ತೆ. ಇಲ್ಲಾಂದ್ರೆ ಇನ್ನು ಸ್ವಲ್ಪ ನಿಮ್ಗೆ ಖರ್ಚ ಮಾಡ್ಬೋದಂದ್ರೆ ಸಪೋರ್ಟ್ ಪಂದಲ್ ಹಾಕೊಂಡು ಅದರಲ್ಲೂ ಮಾಡ್ಬೋದು. ಇಳುವರಿ ಸ್ವಲ್ಪ ಜಾಸ್ತಿ ಅದರಲ್ಲಿ ಸಿಗುತ್ತೆ. ಮಲ್ಟಿಪರ್ಪಸ್ ಕ್ರಾಪ್ ಅಂದ್ರೆ ಸರ್ ಹೇಳ್ತಾರ ಇದು ಎಲೆ ಗೊಬ್ಬರ ತರನು ಯೂಸ್ ಮಾಡ್ಬೋದು. ಆಮೇಲೆ ನಿಮೆಟೋಡ್ಸ್ ಪ್ರಾಬ್ಲಮ್ ಇದೆ, ಪಾಲಿಹೌಸ್ ಇರೋವರೆಗೂ ಗೊತ್ತಿರಬೇಕು. ನಿಮೆಟೋಡ್ಸ್ ಮಣ್ಣಿನಲ್ಲಿ ಒಂದು ಇದು ಬರುತ್ತಲ್ಲ, ಒಂದು ಹುಳ ಬರುತ್ತೆ. ಅದು ಈ ಮ್ಯೂಕನ ಆಗ್ತಿದ್ರೆ ಫಸ್ಟ್ ಆ ಹುಳ ಕಂಟ್ರೋಲ್ ಆಗುತ್ತೆ. ಸೊ ನಿಮ್ದು ನೆಕ್ಸ್ಟ್ ಬೆಳೆಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಇದರಲ್ಲಿ ಫಸ್ಟ್ 2 ವೆರೈಟಿ ಲಾಂಗ್ ಡ್ಯೂರೇಷನ್ ಅಂತ ನಿಮ್ಗೆ 180 to 6 to 7 ಮಂತ್ಸ್ ಇದು ಡ್ಯೂರೇಷನ್. ಧನ್ವಂತರಿ ಮತ್ತೆ ಶುಭ್ರ, ಒಂದು ಬ್ಲ್ಯಾಕ್ ಕಲರ್ ಸೀಡ್ ಬರುತ್ತೆ, ಒಂದು ವೈಟ್ ಕಲರ್. ಇವಾಗ ಸೌತ್ ಇಂಡಿಯಾದಲ್ಲಿ ಕಂಪನೀಸ್ ಎಲ್ಲ ಬ್ಲ್ಯಾಕ್ ಕಲರ್ ಸೀಡು ಜಾಸ್ತಿ ಅವ್ರಿಗೂ ಬೇಕು. ನಾರ್ತ್ ಇಂಡಿಯನ್ ಕಂಪನೀಸು ವೈಟ್ ಕಲರ್ ಸೀಡ್ಸ್ ಬೇಕು. ಸೊ ಇದು ನಮ್ದು ಅರ್ಕ ಧನ್ವಂತರಿ, ಇದು ಶುಭ್ರ. ಸೊ ಎರಡಕ್ಕೂ ಡಿಮ್ಯಾಂಡ್ ಇದೆ. CDL ಬಂದ್ಬಿಟ್ಟು 4 to 4.25 ಟನ್ಸ್ ಪರ್ ಹೆಕ್ಟರ್. ಎಲ್ಡೋಪ ಅಂತ ಇದರಲ್ಲಿ ಒಂದು ಕೆಮಿಕಲ್ ಇದೆ, ಆ ಕೆಮಿಕಲ್ಗೆ ಎಲ್ಡೋಪ ಅಂತ ಹೇಳ್ತೀನಿ. 4 to 4.5%. ಸರ್ ಹೇಳಿದ್ದು ನ್ಯಾಚುರಲ್ ರೆಮಿಡೀಸು ಹಿಮಾಲಯಸ್ ಇವನ್ನೆಲ್ಲ ತಗೊಂಡಿದ್ದಾರೆ ನಮ್ದು ಸೀಡ್ಸ್. ನೆಕ್ಸ್ಟ್ ಈ 2 ವೆರೈಟೀಸು 150 to 160 ಸ್ವಲ್ಪ ಕಮ್ಮಿ ಇದೆ ಡ್ಯೂರೇಷನ್. ಚರಕ ಮತ್ತೆ ದಕ್ಷ 2 ಬ್ಲ್ಯಾಕ್ ಸೀಡೆಡ್ ವೆರೈಟೀಸ್. ನೆಕ್ಸ್ಟ್ ಇದೊಂದು ಇನ್ನೊಂದು ವೈಟ್ ಸೀಡೆಡ್ ವೆರೈಟಿ ಅರ್ಕ ಶುಕ್ಲ. ನೆಕ್ಸ್ಟ್ ಸೊ ಇದು ಆಸ್ ಎನ್ ಇಂಟರ್ ಕ್ರಾಪ್, ನಿಮ್ದು ತೆಂಗಿನ ತೋಟ, ಅಡಿಕೆ ತೋಟ, ಇಲ್ಲ ಫ್ರೂಟ್ ಆರ್ಚರ್ಡ್ಸ್, ಮ್ಯಾಂಗೋ ಆರ್ಚರ್ಡ್ಸ್, ಅದರಲ್ಲೆಲ್ಲ ಇಂಟರ್ ಕ್ರಾಪ್ ತರನು ಮಾಡ್ಬೋದು, ಇಲ್ಲ ಓಪನ್ ಅಲ್ಲೂ ಕಲ್ಟಿವೇಶನ್ ಮಾಡ್ಬೋದು. ನೆಕ್ಸ್ಟ್ ಹೊಂದಿಲ್ಗ ಯೂಸ್ ಗೊತ್ತಾ? ಯೂಸ್ ಮಾಡಿದ್ರ? ಹೆಂಗೆ ಯೂಸ್ ಮಾಡಿದ್ರ? ಚಟ್ನಿ ಮಾಡ್ತಾ ಇದೆ. ಸೊ ಯೂಸ್ ಏನಿದೆ ಅದು ಮೆಡಿಸಿನಲ್ ಪ್ರಾಪರ್ಟಿ ಗೊತ್ತಾ? ಮೆಮೊರಿ ಪವರ್. ಸೊ ಮಕ್ಕಳಿಗೆಲ್ಲ ಚೆನ್ನಾಗಿದೆ, ಮಕ್ಕಳಿಗೆಲ್ಲ ಇನ್ನು ಅಡಲ್ಟ್ಸ್ಗೂ ಚೆನ್ನಾಗಿದೆ. ಮೆಮೊರಿ ಪವರ್, ಬ್ರೈನ್ ಸೆಲ್ಸ್, ಬ್ರೈನ್ ಟಾನಿಕ್ ಅಂತ